ನಂತಾಗಿ ಆಟ ಆಡ್ತಾಳೆ, ನಂತಾಗಿ ಸುಳ್ಳು ಹೇಳ್ತಾಳೆ. ಮಕ್ಕಳಾಗಿಲ್ವಲ್ಲ, ಮಕ್ಕಳಾಗ್ತವೆ ಅದು ಇದು ಅಂತಾನ ನಾಟಕ ಮಾಡ್ತಾಳೆ ನಂತಾಗಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾಗ್ಯಮ್ಮ ಭಾಗ್ಯಮ್ಮ ಹಾಡು ಹೇಳ್ಕೊಂಡು ಕುಕ್ಕೊಂಡಿರೋದು ಮಜಾ ಮಾಡ್ಕೊಂಡು ಬಾರಿ ಇಸಿಕೆ ಮೊದ್ಲು ಬಾರಿ ಇಲ್ಲಿ. ಅಯ್ಯೋ ಇದೇನಪ್ಪ ಇದು, ನಾನು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಕರೆದ್ರೆ ಇದು ಯಾವ್ದೋ ಕತ್ತೆ ಕಿರು ಬಾರಿಸ್ತಾ ಇತ್ತಲ್ಲಪ್ಪ. ಅಯ್ಯೋ ಬತ್ತಿ ಇಲ್ವೇ, ಬಾರಿ ಜಲ್ದಿ. ಅಯ್ಯೋ ಅಲ್ಲ, ನಾನು ನೆಮ್ಮದಿಯಾಗಿ ಹಾಡು ಹೇಳಕ್ಕೂ ಬಿಡಲ್ವಲ್ಲತ್ತೆ ನೀನು. ಭಾಗ್ಯಮ್ಮ ಭಾಗ್ಯಮ್ಮ ಅಂತ ಬಡ್ಕೋ ಅಂತ ಏನಾಗಿತ್ತು ನಿನಗೆ? ಅಯ್ಯ ಹೋಗುವ ಚೆನ್ನವತ್ತು, ನಾನು ನೆಲ ಒರೆಸ್ತಾ ಇದ್ದೀನಿ. ಹಾಡು ಹೇಳ್ಕೊಂಡು ಲಕ್ಷ್ಮಿ ಬರ್ಲಿ ಅಂತ ನೀನ್ ಮಾಡಿದೆ ಒಳ್ಳೆ ಕತ್ತೆ ಕೆಸ್ತಂಗ ಆಗುತ್ತೆ. ಭಾಗ್ಯಮ್ಮ ಭಾಗ್ಯಮ್ಮ ಅಂತ. ಏಯ್ ಏನು ನನ್ನ ಕತ್ತೆ ಗಿತ್ತೆ ಅಂತ ಇದೆಯಲ್ಲ, ನನಗೇನೆ ಸುಳ್ಳು ಹೇಳಿ ಇಲ್ಲಿ ಆರಾಮಾಗಿ ಹಾಡು ಹೇಳ್ಕೊಂಡು ನೆಲ ಒರೆಸ್ತಾ ಇದ್ದೀನಿ. ನಿನಗೇನು ಒಂದಿಟ್ಟು ಅನ್ಸಲ್ವ ಏನೂ? ನನಗೇನೆ ಸುಳ್ಳು ಹೇಳ್ತೀಯೇನೆ? ಯಾಕೆ ಹಿಂಗೆ ಸುಳ್ಳು ಹೇಳ್ದೆ? ಸುಳ್ಳ ನಾನೇನು ಸುಳ್ಳು ಹೇಳ್ದತ್ತೆ? ಏನು ಗೊತ್ತೇ ಇಲ್ಲ ನೋಡು, ಅದಕ್ಕೆ ನಾಟಕ ಮಾಡ್ತಾ ಇದ್ದಾಳೆ ಬೋಗಳೆ. ಯಾಕೆ ಏನ್ ಸುಳ್ಳು ಹೇಳ್ದಿ ಅಂತ ನಿನಗೆ ಗೊತ್ತಿಲ್ವಾ? ಹೇಳು, ನೀನೇ ಹೇಳು, ನಿನ್ನ ಬಾಯಿಂದಾನೆ ಬರ್ಲಿ. ಅಯ್ಯೋ ಗರಿ ಎಡ್ದಾಗ ರೊಟ್ಟಿ ಎರಡೇ ಕೊಟ್ನಲ್ಲ, ಅದಕ್ಕ ಇಲ್ಲ ಅಂತ ಹೇಳಿ ಇದ್ರೆ ಇರ್ಬೋದು ಅತ್ತೆ. ಅದೇ ಎದ್ದಾಗ ರೊಟ್ಟಿ ಮಾಡಿದ್ನಲ್ಲ, ನಿಮಗೆ ಎರಡೇ ಕೊಟ್ನಲ್ವಾ, ಹಿಟ್ಟು ಖಾಲಿ ಆಗೈತಿ ಅಂತ. ಅದಕ್ಕ ಇಟ್ಟು ಇನ್ನೂ ಇತ್ತು ಕೊಡ್ಲಿಲ್ಲಲ್ಲ, ಅದು ಗೊತ್ತಾಯ್ತಾ ನಿನ್ಗೆ? ಇಟ್ಟಿದ್ರು ನನಗೆ ಎರಡೇ ರೊಟ್ಟಿ ಕೊಟ್ಟ, ಇನ್ನೊಂದು ಕೇಳಿದ್ರೆ ಕೊಡ್ಲೇ ಇಲ್ವಲ್ಲೇ? ಅಯ್ಯೋ ಅತ್ತೆ, ಅದು ಕೊಡಬಾರ್ದು ಅಂತ ಅಲ್ಲ, ಸುಮ್ಮನೆ ರೊಟ್ಟಿ ತಿಂದ್ರೆ ನಿಮ್ಗೆ ವಯಸ್ಸಾಗೈತಲ್ವಾ, ಜೀರ್ಣ ಆಗಲ್ಲ ಪಾಪ, ಸುಮ್ಮನೆ ಆಮೇಲೆ ಬೇದ್ಗಿದಿ ಆದತ್ತು ಅಂತ ನಾನೇ ಇಲ್ಲ ಅಂತ ಹೇಳ್ದೆ. ನಾನು ಹೇಳ್ತಾ ಇರೋದು ಅದಲ್ಲ, ಆ ವಿಷಯ ಅಲ್ಲ. ನೀನು ಇನ್ನೇನು ಸುಳ್ಳು ಹೇಳಿದ್ಯಾ? ನೆನಪಿಸ್ಕೊಂಡು ಜಲ್ದಿ ಹೇಳು. ಇನ್ನೇನಪ್ಪ ಇನ್ನೊಂದು ಸುಳ್ಳ? ಅದು ಅತ್ತೆ, ಅದೇ ನಮ್ಮಮ್ಮಗೆ ಹುಷಾರಿಲ್ಲ ಅಂತ ನಾ ತವ್ರ ಮನೆಗೆ ಹೋಗಿದ್ನಲ್ಲ, ಆ ವಿಷಯ ಗೊತ್ತಾಗೋಯ್ತಾ? ಅಂದ್ರೆ ನಿನ್ ಮಮ್ಮಗೆ ಹುಷಾರಿಲ್ಲ ಅಂತ ಹೇಳಿದ್ದು ಹಂಗಾರೆ ಸುಳ್ಳ? ಅದೇ ಸುಳ್ಳು ತಾನೇ ನೀನ್ ಕೇಳ್ತಾ ಇರೋದು? ಏನೂ ಇಲ್ಲ, ಏನೋ ನಮ್ಮನ್ನ ನೋಡಿ ಶಾನೆ ದಿನ ಆಗಿತ್ತು, ಅದಕ್ಕೆ ನೀನ್ ಬೇಡ ಅಂತಿ ಅಂತ ಚೆನ್ನಾಗಿಲ್ಲ ಅಂತ ಸುಳ್ಳು ಹೇಳ್ದೆ ಅಷ್ಟೇನೆ, ನನ್ ಕ್ಷಮಿಸ್ಬಿಡತ್ತೆ. ಅಯ್ಯೋ 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 ಮನೆಯಾಳಿ, ಇನ್ನು ಎಷ್ಟು ಅಂತ ಸುಳ್ಳು ಹೇಳಿದ್ಯಾ ನನಗೆ? ಒಂದ್ ಸುಳ್ಳಿಂದ ಎಲ್ಲಾ ಸುಳ್ಳುನು ಬಯಲು ಮಾಡ್ತಾ ಇದ್ಯಾ? ಹೇಳು ಹೇಳು, ಇನ್ನೇನು ಸುಳ್ಳು ಹೇಳಿದ್ಯಾ ನನಗೆ? ಇನ್ನೇನು ಹೇಳು. ಇನ್ನೇನು ಇಲ್ಲ ಅತ್ತೆ, ಇನ್ನೇನು ಇಲ್ಲ. ಛೇ ಬಾಯಿ, ಆ ಸಾಕಮ್ಮನ ಮನೆಗೆ ನೀರ್ ತಗೊಂಡೋಗಿ ಹೋಯ್ತಿದ್ದಲ್ಲ, ಕೇಳಿದ್ರೆ ಯಾಕೆ ನೀರ್ ತಗೊಂಡೋಗಿ ಹೋಯ್ತಾ ಇದೀಯ ಅಂತಂದ್ರೆ ಏನ್ ಹೇಳ್ದೆ ನೀನು? ಏನ್ ಹೇಳ್ದೆ? ಅತ್ತೆ ಆ ವಿಷಯ ನಿನಗೆ ನನಗೆಲ್ಲ ಗೊತ್ತಾಗೋಯ್ತು. ನೀನು ಆ ಸಾಕಮ್ಮನೂ ಏನೋ ಚಾಲೆಂಜ್ ಮಾಡಿದ್ರಂತೆ. ನಾನ್ ಗೆದ್ರೆ ನೀನ್ ನಮ್ಮನೆಗೆ ನೀರ್ ತಂದೊಯ್ಬೇಕು, ನೀನ್ ಗೆದ್ರೆ ನಾನ್ ನಿಮ್ಮನೆಗೆ ನೀರ್ ತಂದೊಯ್ತೀನಿ ಅಂತಾನ. ನಂತಾಗೆ ಮಕ್ಕಳಾಗಿಲ್ವಲ್ಲ, ಮಕ್ಕಳಾಗ್ಲಿ ಅಂತ ಕೈಲಾಗದೇ ಇರೋರಿಗೆ ಬಡವ್ರಿಗೆ ಸಹಾಯ ಮಾಡ್ಬೇಕು ಅಂತನ ಹೇಳವ್ರೆ ಅಂತನ ಏನೇನೋ ಹೇಳ್ತಿದ್ದೆ ಸುಳ್ಳ. ಈಗ ನೋಡಿದ್ರೆ ರೊಟ್ಟಿ ಆಮೇಲೆ ತವ್ರ ಮನೆಗೆ ಹೋಗಿದ್ದು ಎಲ್ಲ ಸುಳ್ಳುನು ಬಯಲಿಗೆ ಬಂತು. ದೇವ್ರಿ, ಅಂದ್ರೆ ಈ ಸುಳ್ಳಿನ ಬಗ್ಗೆ ನನ್ನ ಮತ್ತೆ ಕೇಳ್ತಿದ್ದು. ನಾನು ಹೋಗಿ ಆ ವಿಷಯ ಗೊತ್ತಿರಲ್ಲ ಬಿಡು, ಏನೋ ಈ ವಿಷಯ ನಾನು ಯಾರನ್ನ ಹೇಳಿದ್ರೋ ಏನೋ ಅಂತ ಅನ್ಕೊಂಡು ಎಲ್ಲ ಬೈಬಿಟ್ನಲ್ಲಪ್ಪ ದೇವ್ರೆ. ಈಗ ಏನು ಹೇಳಿ ಮುಗಿಗೆ ಅಲ್ಲ, ಇಷ್ಟಕ್ಕೂ ನಾನು ಸಾಕಮ್ಮನ ಮನೆಗೆ ನೀರು ತಗೊಂಡೋಗಿರೋ ವಿಷಯ ನನಗೆ ಮತ್ತೆ ಸಾಕಮ್ಮನಿಗೆ ಮತ್ತೆ ಭಾನು ಬಿಟ್ರೆ ಇನ್ಯಾರಿಗೂ ಗೊತ್ತಿಲ್ಲ. ಈ ವಿಷಯ ಹಂಗಾದ್ರೆ ಸಾಕಮ್ಮ ಹೇಳಿಳ ಅಥವಾ ಭಾನು ಹೇಳಿಳ? ಒಂದು ಗೊತ್ತಾಗ್ತಿಲ್ವಲ್ಲ, ಏನು ಮಾಡಲಿ ಈಗ? ಸಾಕಮ್ಮ ಏನಾದರೂ ಸತ್ಯ ಹೇಳಿದ್ರೆ ಆ ಶಿಕ್ಷೆ ಅವಳಿಗಾಗುತ್ತೆ. ಅವಳು ನಮ್ಮನೆಗೆ ಒಂದು ವಾರ 10 ದಿನಗೆ ನೀರು ತಂದೊಯ್ಬೇಕು ದಿನಾನ. ಆದರೆ ಅವಳು ಹೇಳಲ್ಲ ಅಂತಾನ ನಾನು ಅವಳು ದೇವ್ರ ಮೇಲೆ ವಾಹನೆ ಮಾಡಿದ್ವಲ್ಲ. ಅವಳು ಹೇಳಿಲ್ವ ಹಂಗಾದ್ರೆ? ಭಾನು ಹೇಳಿಲ್ಲ, ಭಾನು ಹೇಳಕ್ ಸಾಧ್ಯನೇ ಇಲ್ವಲ್ಲ. ಮತ್ತೇನೆ ಕೇಳೋಣ ಯಾವುದಕ್ಕೂ ಹೆಂಗೆ ಗೊತ್ತಾಯ್ತು ಅಂತಾನ. ತಡೆ, ಬಾಯ್ಬಿಟ್ಟು ಮಾತಾಡು. ಅದು ಯಾಕೆ ಹಿಂಗೆ ಮಾಡಿದೆ ಅಂತ ನಂತ ಯಾಕೆ ಸುಳ್ಳು ಹೇಳಿದೆ? ಅಯ್ಯೋ ಅತ್ತೆ, ಅದು ಈ ವಿಷಯ ನಿನಗೆ ಯಾರು ಹೇಳಿದ್ರು? ಯಾರಾದ್ರೂ ಹೇಳಿ, ನಿನಗೆ ಯಾಕೆ
ಅದು ನೀನು ಹೇಳಿದ್ದೆ ತಾನೇ, ಸುಳ್ಳು ತಾನೇ ನನ್ನ ಹತ್ರ ಹೇಳಿದ್ದು? ಹಾ ಹೌದು, ಸುಳ್ಳೇನೆ. ಅದೇ ನಿಮ್ಗೆ ಹೆಂಗ್ ಗೊತ್ತಾಯ್ತು ಹೇಳಿಯತ್ತೆ? ಯಾರು ಹೇಳಿದ್ರು? ಹಾ ಯಾರು ಹೇಳಿದ್ರು ಅಂತ ಹೇಳಿದ್ರೆ ನಾನು ಇನ್ನೂ ಏನೋ ಒಂದು ಸತ್ಯ ಹೇಳಬೇಕು. ಸತ್ಯನಾ? ಏನೇ ಅದು? ಏನು ಅಂದ್ರೆ ನೀನು ನಿನಗೆ ಈ ವಿಷಯ ಹೆಂಗ್ ಗೊತ್ತಾಯ್ತು? ಸಾಕಮ್ಮ ಹೇಳಿದ್ಲಾ, ಬಾನು ಹೇಳಿದ್ಲಾ, ಇನ್ಯಾರು ಹೇಳಿದ್ರು? ಹೇಳು. ಹಾ ಹೇಳ್ತೀನಿ, ನನಗೇನಂತೆ. ಹಾ ಆ ಸಾಕಮ್ಮನೇ ಹೇಳಿಳು ನಂತಾಗ ಎಲ್ಲ ವಿಷಯನೂ. ಹಾ ಸಾಕಮ್ಮನ ಏನ್ ಹೇಳ್ತಾ ಇದ್ಯತ್ತೆ? ನಿಜನಾ? ಸಾಕಮ್ಮ ಈ ವಿಷಯ ಹೇಳಿದ್ಲ ನಿನಗೆ? ಹಾ ಹೇಳುತ್ತೆ. ಹೌದು ಕಣೆ, ಸಾಕಮ್ಮನೇ ಹೇಳಿದ್ದು. ಆದ್ರೆ ಸಾಕಮ್ಮನಿಂದಾನೇ ನನಗೆ ಈ ವಿಷಯ ಗೊತ್ತಾಯ್ತು ಅಂತನ ನೀನು ಅಲ್ಲಿ ಹೋಗಿ ಗಲಾಟೆ ಮಾಡಕ್ ಹೋಗ್ಬೇಡ. ಸಾಕಮ್ಮಗೆ ಏನು ಅಂಬಕ್ ಹೋಗ್ಬೇಡ, ಗೊತ್ತಾಯ್ತಾ? ಹಾ ಅವಳೇನೋ ನನ್ನ ಮೇಲೆ ನಂಬಿಕೆ ಇಟ್ಟು ಹೇಳಿದಾಳೆ. ಅದೇನು ಇನ್ನೊಂದು ಸತ್ಯ? ಹಾ ಹೇಳು. ಆನೆ ಮನೆ ಗೂನು, ಸತ್ಯನೂ ಇಲ್ಲ ಸುಳ್ಳೂ ಇಲ್ಲ. ಸುಮ್ಮನೆ ನೀನು ಬಾಯಿ ಬಿಡ್ಸಕ್ಕೆ ನಾನು ಹೇಳಿದ್ದು. ಹಾ ಅದೆಷ್ಟೇನೆ, ನಾನು ನಿನ್ನ ಹತ್ರ ಸುಳ್ಳು ಹೇಳಿರೋದು. ಸಾಕಮ್ಮ ನಿನಗೈತೆ ಕಣೆ. ಏನಾಯ್ತು ಬಗ್ಗಿಂದ ಹಾಕ? ಯಾಕೆ ಇಬ್ರು ಜಗಳಗೆ ಹಾಡ್ತಾ ಇದ್ರ? ಲೇ ಬಾನು, ಆ ಸಾಕಮ್ಮ ಪ್ರಮಾಣ ಮಾಡಿದ್ದ ಮುರಿದಿದ್ದಾಳೆ. ಈಗ ಬಿಡು, ಒಳ್ಳೇದೇ ಆಯ್ತು ನನಗೂ. ಈಗ ಹೆಂಗನು ನಾನು ಅವಳ ಮನೆಗೆ ನೀರು ತಗೊಂಡೋಗಿ ಹೋಯ್ತಿದ್ದೆ, ಇನ್ಮೇಲೆ ಅವಳು ನನ್ನ ಮನೆಗೆ ನೀರು ತಂದು ಒಯ್ಬೇಕು. ಹೌದಾ ಬಗ್ಗಿಂದ ಹಾಕ? ಹೆಂಗೆ ಹೇಳ್ತಾ ಇದ್ರ ಸಾಕಮ್ಮ? ಆತರ ಶಿಕ್ಷೆ ಅನುಭವಿಸ್ಲಿಕ್ಕೆ ಅವಳು ಯಾಕೆ ಸತ್ಯಾಗಿ ಹೇಳ್ತಾಳೆ? ಅವಳದಕ್ಕೆ ಗೊತ್ತೇ ಇತ್ತಲ್ಲ ತಾನೇ? ಸತ್ಯ ಹೇಳಿದ್ರೆ ಅವಳದಕ್ಕೆ ಶಿಕ್ಷೆಗೆ ಆಗುತ್ತೆ. ನೀರು ನಿಮ್ದು ಮನೆಗೆ ಅವಳೇ ತರಬೇಕಾಗುತ್ತೆ ಅಂತ ಸಾಕಮ್ಮನಿಗೆ ಗೊತ್ತಿತ್ತು ತಾನೇ? ಗೊತ್ತಿತ್ತು, ಆದ್ರೂ ಹೇಳ್ಬೇಡ ಅಂತ ಹೇಳಿ ಅವಳು ಎಲ್ಲ ಹೇಳವಳೆ. ನಮ್ಮಿಬ್ಬರಿಗೂ ಜಗಳ ತಂದಿಕಾಕೆ ಮನಿಯಾಳ್ ಸಾಕಿ. ಮನಿಯಾಳ್ ಮುಂಡೆ ಅವಳು ಯಾಕೆ ಬೈಕಂತ ಇದ್ಯಾ? ಅವಳು ಇರೋ ಸತ್ಯ ಹೇಳವಳೆ. ನೀನ್ ಯಾಕೆ ಸುಳ್ಳು ಬೊಗಳಿದ್ದೆ? ನೀನ್ ಯಾಕೆ ಸುಳ್ಳು ಬೊಗಳಿದ್ದೆ? ಅಯ್ಯೋ ಅತ್ತೆ, ಸತ್ಯ ಯಾರಿಗೂ ಹೇಳ್ಬಾರ್ದು. ನನ್ನ ನಿನ್ನ ನಡುವೆ ಬಾನು ಬಿಟ್ರೆ ಇನ್ ನಾಲ್ಕನೇವ್ರಿಗೆ ಗೊತ್ತಾಗ್ಬಾರ್ದು ಅಂತನ ಮಾತಾಗಿತ್ತು. ಪ್ರಮಾಣ ಮಾಡಿದ್ವಿ. ಹಂಗೇನಾದ್ರೂ ಸತ್ಯ ಏನಾದ್ರೂ ಬಾಯ್ ಬಿಟ್ರೆ ಇನ್ನು ಒಂದು ವಾರ ನಾನು ಹೆಚ್ಚಾಗಿ ನೀರು ತಗೊಂಡೋಗಿ ಹೋಗ್ಬೇಕಾಯ್ತು. ನಾನೇನಾದ್ರೂ ಹೇಳಿದ್ದೆ, ಅವಳೇನಾದ್ರೂ ಹೇಳಿದ್ರೆ ನಾನ್ ತಗೊಂಡೋಗೋಯ್ಯ ಅಂತದ ನಿಲ್ಸಿ ಆ ಸಾಕಮ್ಮ ನಮ್ಮನಿಗೆ ತಂದೊಯ್ಬೇಕು. ಆ ತರ ಮಾತಾಗಿತ್ತು. ಅದಕ್ಕೆ ನಾನು ಸತ್ಯ ಹೇಳಿಲ್ಲ ಅಷ್ಟೇನೆ. ಈಗ ಆ ಸಾಕಮ್ಮನೇನೆ ನಮ್ಮ ಕಂಡೀಷನ್ ನ ಮುರಿದು ತಪ್ಪು ಮಾಡಿದಾಳೆ. ನಾನು ಇನ್ಮೇಲೆ ಅವಳ ಮನೆಗೆ ನೀರು ತಂದೊಯ್ಯಲ್ಲ, ಅವಳೇ ನಮ್ಮ ಮನೆಗೆ ಒಂದು ವಾರ ತಕ ನೀರು ತಂದೊಯ್ಬೇಕು. ಆ ತರ ಸಿಕ್ ಬಿದ್ದವಳೆ. ಏನು ಹೇಳ್ತಾ ಇದ್ಯಾ? ಹೌದತ್ತೆ, ಅದಕ್ಕೆ ನಾನು ಸುಳ್ಳು ಹೇಳಿದ್ದು. ನೀನು ನನ್ನ ಪರವ ಮಾತಾಡ್ತೀಯೋ ಆ ಸಾಕಮ್ಮನ ಪರನೋ? ಹೇಳು ಈಗ. ನಾನು ಅವಳ ಮನೆಗೆ ನೀರು ತಂದೊಯ್ಬೇಕಾ, ತಗೊಂಡೋಗಿ ಒಯ್ಬೇಕಾ? ಬೇಡ ಬೇಡ, ನೀನ್ ಯಾಕೆ ಅವ್ರ ಮನೆಗೆ ತಗೊಂಡೋಗಿ ಹೋಯ್ತೀಯಾ? ಹಾಗಾದ್ರೆ ಹುಚ್ಚಂದ ಅಕ್ಕ, ಆ ಸಾಕಮ್ಮನೆ ನಿಮ್ದು ಮನೆಗೆ ನೀರು ತಂದು ಹೋಯ್ತಾ ಇದ್ದಾಳೆ. ಬಿಡಿ, ತಂದು ಹೋಯ್ತಾಳೆ. ಹೌದೇನೆ ಬಾನು? ಹೌದತ್ತೆ, ನಿಜಾನೇ. ನೋಡ್ತಾ ಇರು, ಆ ಸಾಕಮ್ಮನ ಬಿನಿಗೆ ಕೊಟ್ಟು ನಮ್ಮ ಮನೆಗೆ ಇನ್ನ ಒಂದು ವಾರ ತಕ 10 ಬಿಂಗೆ ತಂದು ನೀರು ಒಯ್ದಿದ್ದಕ್ಕೆ ಕೇಳು. ಹೌದೇನೆ? ಅಂತ ಮನೆಯಾಳ ಮುಂಡೆನಾ? ನೋಡ್ದ ಅವಳನ್ನ ನಾನು? ನೀನೇನೆ ನನಗೆ ಸುಮ್ಮನೆ ಸುಳ್ಳು ಹೇಳಿ ಯಾಮಾರಿಸಿದ್ಯಾ ಅಂತ ಅನ್ಕೊಂಡಿದ್ದೆ. ನಿಮ್ಮ ಮಧ್ಯೆ ಹಿಂಗೆಲ್ಲ ಆಗೈತೆ ಅಂತ ನನಗೆ ಗೊತ್ತಿರಲಿಲ್ಲ. ಹೌದಾತೆ, ಹಂಗಾದ್ರೆ ಆ ಸಾಕಮ್ಮನ ನಾನು ಜುಟ್ಟಿಡ್ದು ಎಳ್ಕೊಂಬತ್ತೀನಿ. ಅವಾಗ ಹೇಳು ಹಂಗ. ನೀನೇ ಹೇಳಿದ್ದು ಅಂತನ ಹೇಳ್ಬೇಕು ನೀನು. ಅವಳೇನಾದ್ರು ನಾನು ಹೇಳಿಲ್ಲ ಹಂಗೆ ಹಿಂಗೆ ಅಂತ ವಾದ ಮಾಡಿದ್ರೆ ಅವಳು ಬಿಟ್ರೆ ಮತ್ತೆ ಯಾರು ಹೇಳಿಕೆ ಸಾಧ್ಯನೇ ಇಲ್ಲಲ್ಲ ಬಗ್ಗಿಂದಕ್ಕ. ಹೌದೌದು ಕಣೆ ಬಾನು. ನೀವು 3 ಜನಕ್ಕೆ ಗೊತ್ತೈತೆ ಅಂದಮೇಲೆ ನಿಮ್ಮ ಮೂವರಾಗ ಒಬ್ರು ಹೇಳ್ಬೇಕು ತಾನೆ? ಅಂದಮೇಲೆ ಸಾಕಮ್ಮನೆ ಹೇಳಿರೋದು ಗೊತ್ತು ತಾನೆ ನನಗೆ. ಅವಳ್ಯಾಕೆ ವಾದ ಮಾಡ್ತಾಳೆ ನಾನು ಹೇಳೇ ಇಲ್ಲ ಅಂತ? ಅಯ್ಯೋ ಅತ್ತೆ, ಅವಳು ಸಾಮಾನ್ಯದಾಳೆ ಅಲ್ಲ. ನೀನೇನೆ ನಿಮ್ಮ ಅತ್ತಿಗೆ ಹೇಳ್ಕೊಟ್ಟು ನೀನೇ ಹೇಳಿದ್ಯಾ ಅಂತನ ನನ್ನ ಮೇಲೆ ಗೂಬೆ ಕೂರಿಸ್ತಾಳೆ. ಇದೊಂದು ವಿಷಯದಲ್ಲಿ ನನಗೆ ಸಹಾಯ ಮಾಡಿ ಅತ್ತೆ, ನಿಮ್ಗೆ ಪುಣ್ಯ ಬರುತ್ತೆ. ಆಯ್ತು ಕಣೆ ಭಾಗ್ಯಮ್ಮ, ನನಗೆ ನಿನ್ನ ಸಾಕಮ್ಮನ್ನ ಹೋಲಿಸ್ಕೊಂಡ್ರೆ ನೀನೇ ನನಗೆ ಒಳ್ಳೆಯವಳು. ಯಾಕೆಂದ್ರೆ ಹೆಂಗೋ ನಾವಿಬ್ರು ಅತ್ತೆ ಸೊಸೆ ಎಷ್ಟೇ ಜಗಳ ಆಡಿದ್ರು ಕೊನೆಗೆ ನೀನೇ ತಾನೇ ನನ್ನ ನೋಡ್ಕೊಂಬೋದು, ಒಂಬಕ್ಕಿಕ್ಕದು, ಅಡುಗೆ ಮಾಡೋದು ಎಲ್ಲಾನ. ಅದಕ್ಕೆ ನಾನು ನಿನ್ನ ಕಡೆಗೆ ಯಾವಾಗ್ಲೂ ಸಾಕಮ್ಮ ಹಂಗೆ ಹೇಳ್ದಾಗ ನಿನ್ನ ಮೇಲೆ ಸಿಟ್ಟು ಬಂದಿದ್ದೇನೋ ನಿಜ. ಆದ್ರೆ ಈಗ ನೀನು ಹೇಳ್ದಲ್ಲ ಸತ್ಯನ, ಅವಾಗ ನನಗೆ ನಿನ್ನ ಮೇಲೆ ಸಿಟ್ಟೆಲ್ಲ ಹೊರಟೋಯ್ತು. ಆ ಸಾಕಮ್ಮನಿಗೆ ಸರಿಯಾಗಿ ನೀರು ತಂದೊಯ್ಯಕ್ಕೆ ಈಕ್ಕೂ ಹೇಳ್ತೀನಿ, ಹೋಗಿ ಎಳ್ಕೊಂಬರೋಗು. ನಾನು ಬಿಡಲ್ಲ ಅವಳು 10 ಬಿನ್ಗೆ ತಂದೊಯ್ಯ ತನಕನ. ಸರಿ ಅತ್ತೆ, ಆಯ್ತು. ಅಂತೂ ಇಂತೂ ಇಷ್ಟು ದಿನಕ್ಕೆ ನನಗೆ ಇವತ್ತು ಸಂತೋಷ ಆಯ್ತು. ನಮ್ಮ ಅತ್ತೆ ನನ್ನ ಪರವಾಗಿ ಮಾತಾಡ್ಬಿಡ್ತಲ್ಲ ಅಂತನ. ಬಾನು ನಡಿ, ಆ ಸಾಕಮ್ಮ ಜುಟ್ಟಿಡ್ದು ಎಳ್ಕ ಬರೋಣ. ಬನ್ನಿ ಬಾಗಿಂದ ಹಾಕ ಹೋಗೋಣ. ಒಳ್ಳೆ ಚಾನ್ಸ್ಗೆ ಸಿಕ್ಕಿದೆ ನಿಮ್ದಿಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.